Am I audible, ma'am? Shweta, ma'am? Good afternoon, sir. Yes, sir, you're audible. Thank you. Shall we start the session now on the recording? Yes, sir, we can start the session. Thank you. ನಮಸ್ತೆ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ. ತಮ್ಮೆಲ್ಲರಿಗೂ ಕೂಡ ಇವತ್ತಿನ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ತೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಹೇಗಿದ್ದೀರಾ ಮಕ್ಳೇ? ಎಲ್ಲಾರು ಕೂಡ ಬಹಳ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ಇವತ್ತು ಬಹಳ ಖುಷಿಯಾಗಿರ್ತೀರಾ. ಶಾಲೆಯಲ್ಲೂ ಕೂಡ ಒಂದು ಪುಟ್ಟದಾದಂತಹ ಸಂಭ್ರಮ ಮನೆ ಮಾಡಿರುತ್ತೆ. ಬಣ್ಣ ಬಣ್ಣದ ಬಟ್ಟೆಗಳಲ್ಲಿ ಬಂದಿರ್ತೀರಾ. ವಿವಿಧ ರೀತಿಯಾದಂತಹ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿರ್ತೀರಾ. ಕಾರಣ ಏನಿರಬಹುದು? ಯಾತಕ್ಕೆ? ವೆರಿ ನೈಸ್. ಇವತ್ತು ಮಕ್ಕಳ ದಿನಾಚರಣೆ. ಮಕ್ಕಳ ದಿನಾಚರಣೆ ಅಂತ ಹೇಳಿದ್ರೆ ಅಲ್ಲಿ ಬರೀ ಮಕ್ಕಳು ಮಾತ್ರ ಸಂಭ್ರಮಿಸೋಲ್ಲ. ಮಕ್ಕಳ ಜೊತೆಗೆ ಪೋಷಕರಾಗಿರ್ಬಹುದು, ಶಾಲಾ ಶಿಕ್ಷಕರಾಗಿರ್ಬಹುದು, ಶಾಲೆಯ ಪ್ರತಿಯೊಂದು ಸಿಬ್ಬಂದಿ ವರ್ಗದವರು ಕೂಡ ಬಹಳಷ್ಟು ಸಂಭ್ರಮವನ್ನ ಪಡ್ತಾ ಇರ್ತೀವಿ. ಹೌದಾ? ನಿಜನಾ? ಓಕೆ. ಸೊ ಇವತ್ತಿನ ಈ ಒಂದು ಕ್ಲಾಸ್ ನಲ್ಲಿ ತಮ್ಮೆಲ್ಲರಿಗೂ ಕೂಡ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನಮ್ಮ ವಿದ್ಯಾಶಕ್ತಿಯ ಪರವಾಗಿ ಕೂಡ. ಮಕ್ಕಳ ದಿನಾಚರಣೆನ ನಾವೆಲ್ಲ ಏನಕ್ಕೆ ಆಚರಿಸ್ತೀವಿ, ಏನಕ್ಕೆ ಸಂಭ್ರಮಿಸ್ತೀವಿ? ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಹುಟ್ಟಿದ ಹಬ್ಬ. ಸೊ ಅವ್ರಿಗೆ ಮಕ್ಕಳಂದ್ರೆ ಬಹಳ ಇಷ್ಟ. ಆದ್ರಿಂದ ನನ್ನ ಹುಟ್ಟಿದ ಹಬ್ಬವನ್ನ ಮಕ್ಕಳಿಗೆ ಅರ್ಪಿಸ್ತೀನಿ ಅನ್ನುವಂತಹ ಕಾರಣದಿಂದ ನಾವು ಈ ಒಂದು ಮಕ್ಕಳ ದಿನಾಚರಣೆಯನ್ನ ಆಚರಿಸ್ತಾ ಇರ್ತೀವಿ. ಸೊ ಮಕ್ಕಳ ದಿನಾಚರಣೆಯ ಬಗ್ಗೆ ನಾನು ನಿಮ್ಮೊಟ್ಟಿಗೆ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ನಾನು ನಿಮ್ಮೆಲ್ಲರೊಟ್ಟಿಗೆ ಒಂದು ವಿಷಯನ ಹಂಚ್ಕೊಬೇಕಾಗತ್ತೆ. ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತಿದ್ದೀನಿ ಈಗ. ಈ ಚಿತ್ರಪಟದಲ್ಲಿ ಇರುವಂತಹ ವ್ಯಕ್ತಿ ನಿಮ್ಗೆ ಗೊತ್ತಿದ್ಯಾ? ಯಾರು ಇವರು? ಕರೆಕ್ಟ್, ಸಾಲು ಮರದ ತಿಮ್ಮಕ್ಕ. ಮಕ್ಕಳಿಲ್ದಿರೋಂತಹ ಕಾರಣ ಸಸಿಗಳನ್ನೇ ಮಕ್ಕಳಂತೆ ಬೆಳೆಸಿ ಪರಿಸರ ಸಂರಕ್ಷಣೆಗೆ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಂತಹವರು ಸಾಲು ಮರದ ತಿಮ್ಮಕ್ಕನವರು. ಕರ್ನಾಟಕದಾದ್ಯಂತ ಸುಮಾರು 8,000ಕ್ಕೂ ಹೆಚ್ಚು ಮರಗಳನ್ನ ಬೆಳೆಸಿದ್ದಾರೆ. ಇವರ ಈ ಒಂದು ಅಪೂರ್ವವಾದಂತಹ ಸೇವೆಗೆ, ಸಾಧನೆಗೆ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ಸೇರಿದಂತೆ ಹಲವಾರು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಗೌರವಗಳನ್ನ ಕೊಟ್ಟಿದೆ. ಇವರು ನಮ್ಮ ಮಾಗಡಿ ತಾಲೂಕಿನಲ್ಲಿ ಸುಮಾರು 4.5 ಕಿಲೋಮೀಟರ್ ಉದ್ದಕ್ಕೂ ಕೂಡ 385 ಆಲದ ಮರಗಳನ್ನ ನೆಟ್ಟು ಬೆಳೆಸುವ ಮೂಲಕ ಪರಿಸರ ಪ್ರೇಮವನ್ನ ಮೆರೆದಿದ್ದಾರೆ. ಸೊ ಬಹಳಷ್ಟು ತಿಳಿದವರು, ವಿದ್ಯಾವಂತರು ಮಾತ್ರ ಪರಿಸರ ಸಂರಕ್ಷಣೆಯನ್ನ ಮಾಡ್ತಾರೆ ಅನ್ನುವಂತಹ ಮಾತಿಗೆ ಹೊರತಾಗಿ ಅಕ್ಷರಸ್ಥ ಅಲ್ಲದೆ ಇದ್ರು ಕೂಡ, ಅನಕ್ಷರಸ್ಥರಾಗಿದ್ರು ಕೂಡ ಪರಿಸರ ಸಂರಕ್ಷಣೆಯಲ್ಲಿ ಅವರು ಮಾಡಿದಂತಹ ಸಾಧನೆ ಎಲ್ಲಾರ್ಗೂ ಕೂಡ ಮಾದರಿಯಾಗಿದೆ. ಮರಗಳನ್ನ ತಮ್ಮ ಮಕ್ಕಳಂತೆ ನೋಡ್ಕೊಳ್ತಾರೆ, ಅವುಗಳ ಬೆಳವಣಿಗೆಗೆ ಶ್ರಮಿಸ್ತಾರೆ. ಸೊ ಆದ್ರಿಂದ ಸುಮಾರಷ್ಟು ಕಡೆಗೆ ಅವ್ರಿಗೆ ವನಮಾತೆ ಅಂತ ಕರೀತಾರೆ, ವೃಕ್ಷ ತಾಯಿ ಅಂತ ಕರೀತಾರೆ. ರಾಜ್ಯೋತ್ಸವ ಪ್ರಶಸ್ತಿ, ಸಿಟಿಜನ್ ಪ್ರಶಸ್ತಿ, ಗಣರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್, ಕರ್ನಾಟಕ ಕಲ್ಪವಲ್ಲಿ ಪ್ರಶಸ್ತಿ ಮತ್ತು ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಮಿತ್ರ ಪ್ರಶಸ್ತಿ, ವೀರಚಕ್ರ ಪ್ರಶಸ್ತಿ, ರಾಷ್ಟ್ರೀಯ ಪೌರ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿ ಸಂದಿದೆ. ಆದ್ರೆ ಬೇಸರದ ಸಂಗತಿ ಅಂತ ಹೇಳಿದ್ರೆ, ಪದ್ಮಶ್ರೀ ಪುರಸ್ಕೃತಿಯಾದಂತಹ ಸಾಲುಮರದ ತಿಮ್ಮಕ್ಕ ಇವತ್ತು ನವೆಂಬರ್ 14ನೇ ತಾರೀಕು ಅವರ 114ನೆಯ ವರ್ಷದಲ್ಲಿ ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ಅವರು, ವಯೋಸಹಜವಾದಂತಹ ಕಾಯಿಲೆ, ವಯಸ್ಸಾಗಿತ್ತು, ಶತಾಯುಷಿಯಾಗಿದ್ರು, 100 ವರ್ಷಗಳನ್ನ ದಾಟಿದ್ರು. ಸೊ ಆದ್ರಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದಂತಹ ಇವರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಇವತ್ತು ಬೆಳಗ್ಗೆ ಕೊನೆಯುಸಿರೆಳಿತಾರೆ.
ಮಕ್ಕಳಿಲ್ದೇ ಇರುವಂತಹ ಕಾರಣ ಸಸಿಗಳನ್ನೇ ಮಕ್ಕಳಂತೆ ಬೆಳೆಸಿದಂತಹ ಇವರು 385 ಆಲದ ಮರಗಳು ಸೇರಿ 8,000 ಹೆಚ್ಚು ಮರಗಳನ್ನ ಬೆಳೆಸಿದ್ರು. ಪರಿಸರ ಸಂರಕ್ಷಣಕ್ಕೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿದ್ರು. ಅಂತವರು ಇವತ್ತು ನಮ್ಮ ಬೆಂಗಳೂರಿನಲ್ಲಿರುವಂತಹ ಜಯನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರು ಎಳಿತಾ ಇದ್ದಾರೆ. ಈ ಒಂದು ವೃಕ್ಷ ಮಾತೆಗೆ ನಾವೆಲ್ಲರೂ ಕೂಡ 1 ನಿಮಿಷಗಳ ಕಾಲ ಮೌನಾಚರಣೆಯನ್ನ ಸಲ್ಲಿಸೋಣ. ಓಕೆ. ಸೊ ಎಲ್ಲ ವಿದ್ಯಾರ್ಥಿಗಳಲ್ಲೂ ಒಂದು ವಿನಂತಿ, ದಯವಿಟ್ಟು ತಾವೆಲ್ಲರೂ ಕೂಡ ಎದ್ದು ನಿಂತ್ಕೊಬೇಕು. ಪ್ಲೀಸ್ ಎವ್ರಿವನ್ ಸ್ಟ್ಯಾಂಡ್ ಅಪ್. 1 ನಿಮಿಷಗಳ ಕಾಲ ಈ ಒಂದು ವೃಕ್ಷ ಮಾತೆಗೆ ನಾವು ಮೌನಾಚರಣೆಯನ್ನ ಸಲ್ಲಿಸೋಣ. ಧನ್ಯವಾದಗಳು ಮಕ್ಕಳೇ, ತಾವೆಲ್ಲರೂ ಎದ್ದು ನಿಂತ್ಕೊಂಡು ಮೌನಾಚರಣೆಯನ್ನ ಮಾಡಿದ್ಕೆ. ಸೊ ನಾವು ಕೂಡ ಈ ತಾಯಿ ನಡೆದಂತಹ ದಾರಿಯಲ್ಲಿ ನಮ್ ಕೈಲಿ ಸಾಧ್ಯವಾದಷ್ಟು ಮಟ್ಟಕ್ಕೆ ಪ್ರಕೃತಿಯನ್ನ, ಪರಿಸರವನ್ನ ಸಂರಕ್ಷಣೆಯನ್ನ ಮಾಡ್ಲಿಕ್ಕೆ ವಿದ್ಯಾವಂತರಾದಂತಹ ನೀವುಗಳು ವೈಜ್ಞಾನಿಕವಾಗಿ ಸೈಂಟಿಫಿಕ್ ಆಗಿ ಈ ಒಂದು ಕೊಡುಗೆಯನ್ನ ಕೊಡ್ಲಿಕ್ಕೆ ನಿಮ್ ಕೈಲಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶ್ರಮಿಸಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೇನೆ. ಅದಲ್ಲದೆ ಒಂದು ಬೇಸರದ ಸಂಗತಿ, ಸಾಲು ಮರದ ತಿಮ್ಮಕ್ಕರವರು ನಿಧನರಾದದ್ದು. ಆದ್ರೆ ಶತಾಯುಷಿಯಾಗಿ ಬದುಕಿದ್ರು. 114 ವರ್ಷದ ತುಂಬು ಜೀವನ ಅಂದ್ರೆ ಅದು ಸುಮ್ಮನೆ ಮಾತಲ್ಲ, ಸುಲಭದ ಮಾತಲ್ಲ ಅಲ್ವಾ? ಇವತ್ತು ಮತ್ತೊಂದು ಖುಷಿಯಾದಂಥ ವಿಷಯ ಅಂತ ಹೇಳಿದ್ರೆ ಮಕ್ಕಳ ದಿನಾಚರಣೆ. ನಿಮ್ಮೆಲ್ಲರಿಗೂ ಕೂಡ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಮತ್ತೊಮ್ಮೆ ನಮ್ಮ ವಿದ್ಯಾಶಕ್ತಿಯ ಪರವಾಗಿ. ಮಕ್ಕಳು ಸ್ವರ್ಗದಿಂದಂತಹ ಬಂದಂತ ಹೂಗಳು. ಈ ಜಗತ್ತನ್ನು ನಮ್ಮ ಮಕ್ಕಳಿಗೆ ಸುರಕ್ಷಿತ ಮತ್ತು ಆನಂದದಾಯಕ ಸ್ಥಳವನ್ನಾಗಿ ಮಾಡೋಣ. ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಸೊ ಈ ಒಂದು ಸಮಯದಲ್ಲಿ ಪುಟ್ಟ ಮಕ್ಕಳಾದಂತಹ ನೀವು ಬಹಳ ಸಂತೋಷದಿಂದ ಬದುಕಬೇಕು. ಸೊ ಅದು ಎಲ್ಲಾ ತಂದೆ ತಾಯಿಯ ಆಶಯ ಅಲ್ವಾ? ಸೊ ನೀವ್ ಎಲ್ಲೇ ಇರಿ, ಯಾವುದೇ ವರ್ಗಕ್ಕೆ ಸೇರಿರಿ, ಯಾವುದೇ ಊರಿಗೆ ಆಗಿರಿ, ಯಾವುದೇ ಧರ್ಮವನ್ನ ಪಾಲಿಸಿ, ಒಟ್ಟಾರೆ ನೆಮ್ಮದಿದಾಯಕ, ಶಾಂತಿದಾಯಕ ಹಾಗೂ ಪ್ರೀತಿಯ ಜೀವನ ನಿಮ್ಮದಾಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ವಿದ್ಯಾಶಕ್ತಿಯ ಕಡೆಯಿಂದ ಒಂದು ಪುಟ್ಟ ಜಾಗೃತಿಯ ಕಾರ್ಯಕ್ರಮ. ಸೊ ಇಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವುಗಳು ಒಬ್ಬ ವಿದ್ಯಾರ್ಥಿಯಾಗಿ ಕಲಿಕೆಯ ದೃಷ್ಟಿಯಿಂದ ಒಬ್ಬ ಒಳ್ಳೆಯ ಮಗುವಾಗಿ ಬೆಳಿಬೇಕು ಅಥವಾ ಈ ಸಮಾಜಕ್ಕೆ ಒಬ್ಬ ಒಳ್ಳೆಯ ವ್ಯಕ್ತಿ ಆಗ್ಬೇಕು ಅಂತ ಹೇಳಿದ್ರೆ ಏನನ್ನ ಮಾಡ್ಬೇಕು ನೋಡೋಣವಾ? ಮೊದಲು ಅಧ್ಯಯನಕ್ಕೆ ಸಂಬಂಧಿಸಿದಂತಹ ಅಭ್ಯಾಸಗಳನ್ನು ನೋಡೋಣ. ಫ್ರಮ್ ದ ಅಕಾಡೆಮಿಕ್ ಪಾಯಿಂಟ್ ಆಫ್ ವ್ಯೂ ನೀವೆಲ್ಲ ಹೇಗಿರ್ಬೇಕು ಅನ್ನೋದನ್ನ ನೋಡೋಣ. ಮೊದಲನೇದು ಸಂಘಟಿಸುವುದು ಮತ್ತು ಶೆಡ್ಯೂಲ್ ಮಾಡುವುದು. ಏನನ್ನ ಸಂಘಟಿಸ್ತೀರಾ? ನಿಮ್ಮ ಅಧ್ಯಯನ ಮತ್ತು ಇತರ ಚಟುವಟಿಕೆಗಳನ್ನ ಯೋಜಿಸಲು ಕಲಿಯಬೇಕು. ಓಕೆ. ಫೇಲಿಂಗ್ ಟು ಪ್ಲಾನ್ ಇಸ್ ಪ್ಲಾನಿಂಗ್ ಟು ಫೇಲ್ ಅನ್ನುವಂಥ ಮಾತಿದೆ ಇಂಗ್ಲಿಷ್ ನಲ್ಲಿ. ಅಂದ್ರೆ ನಾವು ಯೋಜನೆಯನ್ನ ಹಾಕೋದ್ರಲ್ಲಿ ಎಡವಟ್ಟನ್ನ ಮಾಡಿದ್ರೆ ನಮ್ಮ ಇಡೀ ಯೋಜನೆಗಳೇ ಎಡವಟ್ಟಾಗ್ತಾ ಹೋಗುತ್ತೆ ಅಂತ ಅನ್ಬಿಟ್ಟು. ಆದ್ರಿಂದ ಯಾವುದೇ ಕೆಲಸ ಆಗಿರಬಹುದು, ಪುಟ್ಟದಾಗಿ ನಿಮ್ಮ ಪರೀಕ್ಷೆಗೆ ಪ್ರಿಪೇರ್ ಆಗೋದಾಗಿರಬಹುದು, ಅಥವಾ ಶಾಲೆಯಲ್ಲಿ ನಡೆಯುವಂತಹ ಯಾವ್ದಾದ್ರು ಸಮಾರಂಭಕ್ಕೆ ಸಂಬಂಧಪಟ್ಟಂತೆ ಒಂದು ಅಜೆಂಡಾ ಶೆಡ್ಯೂಲ್ ನ ಹಾಕೋದಾಗಿರಬಹುದು. ಪ್ರತಿಯೊಂದರಲ್ಲೂ ಕೂಡ ಒಂದು ಪ್ಲಾನ್ಡ್ ಫಾರ್ಮ್ ಅಲ್ಲಿ, ಒಂದು ಆರ್ಗನೈಸ್ಡ್ ಫಾರ್ಮ್ ಅಲ್ಲಿ, ಒಂದು ಸ್ಟ್ರಕ್ಚರ್ಡ್ ಫಾರ್ಮ್ ಅಲ್ಲಿ ನೀವು ಹೋಗ್ಬೇಕಾಗತ್ತೆ. ಎರಡನೇ ಪಾಯಿಂಟ್, ಪ್ರಶ್ನೆ ಕೇಳೋದು ತುಂಬಾ ಮುಖ್ಯ. ಎಷ್ಟೋ ಜನಕ್ಕೆ ಹಿಂಜರಿಕೆ ಇರುತ್ತೆ. ಅಯ್ಯಯ್ಯೋ ನಾನು ಈ ರೀತಿ ಪ್ರಶ್ನೆ ಕೇಳಿದ್ರೆ ನನ್ ಬಗ್ಗೆ ಏನ್ ಅನ್ಕೊಂತಾರೋ ಏನೋ, ನನ್ನನ್ನು ಯಾರ್ದು ಜಡ್ಜ್ ಮಾಡ್ಬಿಟ್ರೆ, ನನ್ಗೆ ಯಾರಿಗೂ ಏನು ಗೊತ್ತಿಲ್ಲ ಅಂತ ಅನ್ಸ್ಬಿಟ್ರೆ. ನೋಡಿ ಮಕ್ಳೇ, ಸ್ಟುಪಿಡ್ ಆಗಿರೋದು ಪರವಾಗಿಲ್ಲ, ಆದ್ರೆ ಇಗ್ನೋರೆಂಟ್ ಆಗಿರ್ಬೇಡಿ ಅನ್ನೋ ಇಂಗ್ಲಿಷ್ ಮಾತಿದೆ. ಇಟ್ಸ್ ಓಕೆ ಟು ಬಿ ಸ್ಟುಪಿಡ್ ಬಟ್ ಡೋಂಟ್ ಬಿ ಇಗ್ನೋರೆಂಟ್ ಅಂತ. ಅಂದ್ರೆ
ದಡ್ಡನಾಗಿ ಏನೋ ಒಂದ್ ಗೊತ್ತಿಲ್ದಿರೋ ಹಂಗ್ ಪ್ರಶ್ನೆ ಕೇಳೋದು ಎಷ್ಟೋ ಪರವಾಗಿಲ್ಲ. ಗೊತ್ತಿರೋರ್ ಹಾಗೆ ನಟಿಸ್ಬಿಟ್ಟು ಸುಮ್ನೆ ಇರೋದು. ಆದ್ರಿಂದ ನಿಮ್ಗೆ ಯಾವುದೇ ವಿಷಯಗಳಿಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ವಿಷಯ ಆಗಿರಬಹುದು, ಸಾಮಾಜಿಕ ವಿಷಯ ಆಗಿರಬಹುದು, ವೈಯಕ್ತಿಕ ವಿಷಯಗಳಾಗಿರಬಹುದು. ಸಂಬಂಧಪಟ್ಟಂತೆ ಎಲ್ಲಾದ್ರೂ ಅಭಾಸವಾದಾಗ, ಸಂದೇಹಗಳಾದಾಗ ದಯವಿಟ್ಟು ನಿಮ್ಮ ಶಿಕ್ಷಕರ ಬಳಿ ಪ್ರಶ್ನೆ ಕೇಳೋದನ್ನ ಮರಿಬೇಡಿ. ಈಗ ನಾವು ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಇದ್ರೂ ಕೂಡ ನಮ್ಗೂ ಕಲಿಯೋ ಸಮಯದಲ್ಲಿ ಏನಾದ್ರೂ ಡೌಟ್ಸ್‌ಗಳು ಬಂದ್ರೆ ನಾವು ನಮ್ಮ ಶಿಕ್ಷಕರನ್ನ ಅಥವಾ ನಮ್ಮ ಸಹೋದ್ಯೋಗಿಗಳನ್ನ ಅಥವಾ ತಿಳಿದಂಥವ್ರನ್ನ ನಾವು ತಿಳ್ಕೊಂತೀವಿ. ಸೊ ಕೇಳೋದ್ರಿಂದ ನಾವ್ಯಾರು ಚಿಕ್ಕವರಾಗೋದಿಲ್ಲ. ತಿಳಿತೆ? 3ನೇದು ಗುಂಪು ಚರ್ಚೆ ಯಾವಾಗ್ ಮಾಡ್ಬೇಕು? ಪರೀಕ್ಷೆ ಸಮಯದಲ್ಲಿ. ಹೌದಲ್ಲ? ಇಲ್ಲ. ಯಾವಾಗ್ ಮಾಡ್ಬೇಕು? ಟೀಚರ್ ಪಾಠ ಮಾಡ್ತಿರ್ಬೇಕಾದ್ರೆ. ಹೌದಲ್ವಾ? ಅದೂ ಇಲ್ಲ. ಗುಂಪು ಚರ್ಚೆ ಅಂತ ಹೇಳಿದ್ರೆ ಇತರರೊಂದಿಗೆ ಚರ್ಚೆಗಳಲ್ಲಿ ಭಾಗವಹಿಸೋದ್ರಿಂದ ವಿಷಯಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು. ಏನ್ ವಿಷಯದ ಬಗ್ಗೆ ಚರ್ಚೆ ಮಾಡಬಹುದು? ಈ ವಾರ ಬಿಗ್ ಬಾಸ್ ನಲ್ಲಿ ಯಾರು ಎಲಿಮಿನೇಟ್ ಆಗಿ ಹೋಗ್ತಾರೆ ಅಂತ ಅಲ್ವಾ? ಇಲ್ಲ. ಶೈಕ್ಷಣಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಜ್ಞಾನವನ್ನ ವೃದ್ಧಿಸುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಗುಂಪುಗಳಲ್ಲಿ ಸರಿಯಾದ ಸಮಯದಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋದ್ರಿಂದ ಹಲವಾರು ರೀತಿಯ ಐಡಿಯಾಸ್‌ಗಳು ನಿಮ್ಗೆ ಸಿಗ್ತಾ ಹೋಗುತ್ತೆ. ಇನ್ನೊಬ್ಬ ವ್ಯಕ್ತಿಯ ಒಂದು ಥಾಟ್ ಪ್ರೋಸೆಸ್ ದೃಷ್ಟಿಕೋನ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಆದ್ರಿಂದ ಗುಂಪು ಚರ್ಚೆಗಳನ್ನ ಮಾಡೋದು ಉತ್ತಮವಾದಂತಹ ಅಭ್ಯಾಸ. ನೋಟ್ಸ್ ಮಾಡಿಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಸೊ ಪ್ರತಿಯೊಂದು ಸ್ಪೂನ್ ಫೀಡ್ ಮಾಡ್ತಾ ಆಗೋಕ್ಕಾಗಲ್ಲ. ಈಗ ನೀವು 7ನೇ ಕ್ಲಾಸಲ್ಲಿ ಇದ್ದೀರಾ. ಇನ್ನೊಂದು ವರ್ಷ ಬಿಟ್ರೆ 8ನೇ ಕ್ಲಾಸ್‌ಗೆ ಜಂಪ್ ಆಗ್ಬಿಡ್ತೀರಾ. ಹೈಸ್ಕೂಲಿಗೆ ಬಂದ್ಬಿಡ್ತೀರಾ. ಆದ್ರಿಂದ ಟೀಚರ್ ಪಾಠ ಮಾಡ್ತಿರ್ಬೇಕಾದ್ರೆ ಒಂದ್ ಒಳ್ಳೆ ವಿಷಯನ ಹೇಳ್ತಾರಪ್ಪ. ಯಾವ್ದೋ ಒಂದ್ ಒಳ್ಳೆ ಡೈಲಾಗ್ ಹೇಳ್ತಾರೆ. ಇವಾಗ ತಾನೇ ನಾನು ಒಂದು ಡೈಲಾಗ್ ಹೇಳಿದ್ದೆ ನಿಮ್ಗೆ. ಒಂದು ಸೆಂಟೆನ್ಸ್ ಹೇಳಿದೆ. ಏನು? ಫೇಲಿಂಗ್ ಟು ಪ್ಲಾನ್ ಇಸ್ ಪ್ಲಾನಿಂಗ್ ಟು ಫೇಲ್ ಅಂತ. ಅಲ್ವಾ? ನಿಮ್ಗೆ ಇಷ್ಟ ಆಗತ್ತೆ. ನೋಟ್ ಮಾಡ್ಕೊಳ್ಳಿ. ಯಾವ್ದೋ ಒಂದು ಪದವನ್ನ ನಾನು ಹೇಳ್ಬಿಡ್ತೀನಿ. ಇಗ್ನೋರೆಂಟ್ ಅನ್ನೋ ಪದ ಹೇಳ್ತೀನಿ. ನಿಮ್ಗೆ ಗೊತ್ತಿರಲ್ಲ ಆ ಪದದ ಬಗ್ಗೆ. ನೋಟ್ ಮಾಡ್ಕೊಳ್ಳಿ. ಕಲೀರಿ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಈಗ ನಾನು ಹೇಳ್ತಾ ಇದೀನಿ ಪ್ರಶ್ನೆಗಳನ್ನ ಮಾಡಿ. ಹೌದು 1 ಪಾಯಿಂಟ್ ಪ್ರಶ್ನೆಗಳನ್ನ ಮಾಡ್ಬೇಕು. 2ನೇದು ಗುಂಪುಗಳಲ್ಲಿ ಚರ್ಚಿಸ್ಬೇಕು. 3ನೇದು ಒಂದು ಒಳ್ಳೆ ಯೋಜನೆಯನ್ನ ಹಾಕ್ಬೇಕು. 4ನೇದು ನೋಟ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಪಾಯಿಂಟ್ಸ್‌ಗಳನ್ನ ನೋಟ್ ಮಾಡ್ಕೊಂತಾ ಬನ್ನಿ. ಸೊ ಹಾಗ್ ಮಾಡ್ತಾ ಬರೋದ್ರಿಂದ ಕಲಿಕೆ ಬಹಳ ಈಸಿ ಆಗ್ತಾ ಬರುತ್ತೆ. ಪ್ರಮುಖ ವಿಷಯಗಳನ್ನ ಬರೆದಿಟ್ಕೊಳ್ಳೋದು ನಿಮ್ಗೆ ಅಭ್ಯಾಸ ಆಗುತ್ತೆ. ಯು ಸ್ಟಾರ್ಟ್ ನೋಟಿಂಗ್ ಡೌನ್ ದ ಮೇನ್ ಪಾಯಿಂಟ್ಸ್. ಮತ್ತೆ ನೋಟ್ ಮಾಡ್ಕೊಂಡಂತಹ ವಿಷಯಗಳನ್ನ ನೆನಪಿನಲ್ಲಿ ಇಟ್ಕೊಳ್ಳಲು ಕೂಡ ಅದು ಸಹಾಯ ಮಾಡುತ್ತೆ. ನೆಕ್ಸ್ಟ್, ಓದಲು ಪ್ರತ್ಯೇಕ ಸ್ಥಳವನ್ನ ಗುರುತಿಸ್ಕೊಳ್ಳಿ. ಸೊ ಓದಕ್ಕೆ ಏನ್ ಬೇಕು? ಶಾಂತವಾದಂತಹ ಮತ್ತು ಅನುಕೂಲಕರವಾದಂತಹ ಸ್ಥಳವನ್ನ ಆರಿಸ್ಕೊಳ್ಬೇಕು. ನಿಮ್ಮ ಮನೆಯ ಮಹಡಿಯ ಜಾಗ ಆಗಿರಬಹುದು ಅಥವಾ ಪ್ರತ್ಯೇಕವಾದಂತಹ ಕೋಣೆ ಆಗಿರಬಹುದು. ಸೊ ಅಥವಾ ಒಂದು ಒಳ್ಳೆಯ ಜಾಗ ನಿಮ್ಗೆ ಯಾವ್ದು ಸೂಕ್ತ ಅನ್ಸುತ್ತೋ ಆ ಜಾಗ. ಸೊ ಮನೇಲಿ ಜಾಗ ಇಲ್ಲ, ಶಾಲೆಯ ಲೈಬ್ರರಿ ಇರುತ್ತೆ, ಗ್ರಂಥಾಲಯಗಳಿರುತ್ತೆ, ಪಬ್ಲಿಕ್ ಗ್ರಂಥಾಲಯಗಳಿರುತ್ತೆ. ಸೊ ನಿಮ್ಗೆ ಎಲ್ಲಿ ಸೂಕ್ತ ಅನ್ಸುತ್ತೋ ಆ ಜಾಗದಲ್ಲಿ ಕುತ್ಕೊಂಡು ಓದ್ಲಿಕ್ಕೆ ಶುರು ಮಾಡಿ. ಸಮಯಕ್ಕೆ ಕೆಲಸ ಮುಗಿಸೋದು. ಸೊ ಯಾವುದೇ ಒಂದು ಕೆಲಸಕ್ಕಾದ್ರೂ ಕೂಡ ಒಂದು ಮಾನದಂಡವನ್ನ ಹಾಕೊಳ್ಳಿ. ಸೆಟ್ ಅ ಟೈಮ್ ಲಿಮಿಟ್. ಮನೆ ಕೆಲಸ ಮತ್ತು ಇತರ ಕಾರ್ಯಗಳನ್ನ ನಿಗದಿತ ಸಮಯಕ್ಕೆ ಪೂರ್ಣಗೊಳಿಸೋದ್ರಿಂದ, ಉದಾಹರಣೆಗೆ ಏನೋ ಒಂದು ಮನೆ ಕೆಲಸ ಇರುತ್ತೆ. 1 ಗಂಟೆಗಳ ಕಾಲ ಅಂದ್ರೆ 60 ನಿಮಿಷಗಳ ಕಾಲ ಅಥವಾ 3600 ಸೆಕೆಂಡ್ಗಳು. ಸೊ ಈ ಕೆಲಸ ಇದು 10 ನಿಮಿಷದಲ್ಲಿ ಮಾಡಿ ಮುಗಿಸ್ಬೇಕು. ಶಾಲೆಗೆ ಪುಸ್ತಕಗಳನ್ನೆಲ್ಲ ನಾನು ಬ್ಯಾಗಲ್ಲಿ ಇಟ್ಕೊಬೇಕು. 5 ನಿಮಿಷದಲ್ಲಿ ಆ ಕೆಲಸ ಮಾಡಿ ಮುಗಿಸ್ಬೇಕು. ಒಂದು ಟೈಮ್ ಟೇಬಲ್ ನ ಹಾಕೋಬೇಕು. 15 ನಿಮಿಷ ಅದಕ್ಕೆ ತೆಕ್ಕೊಳ್ಳಿ. ಸೊ ಈ ರೀತಿಯಾಗಿ ಪ್ರತಿಯೊಂದು ಕೆಲಸಕ್ಕೂ ಕೂಡ ನೀವು ಸಮಯವನ್ನ ನಿಗದಿಪಡಿಸ್ಕೊಂತ ಹೋದಾಗ ಸಮಯದ ಜೊತೆಗೆ ಸಾಗುವಂತಹ ಮನೋಭಾವನೆ ನಿಮ್ಗೆ ಈ ವಯಸ್ಸಿನಲ್ಲೇ ಗೊತ್ತಾಗ್ತಾ ಬರುತ್ತೆ. ತಿಳಿತಾ? ನೆಕ್ಸ್ಟ್, ಇದಿಷ್ಟು ನಿಮ್ಮ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ವಿಷಯ. ಯಾವ್ದ್ಯಾವ್ದು? ಫಸ್ಟ್ ಒಂದೊಳ್ಳೆ ಪ್ಲಾನ್ ಅನ್ನು ಮಾಡ್ಕೊಳೋದು. 2ನೇದು ಪ್ರಶ್ನೆಗಳನ್ನ ಕೇಳೋದು. ಸಂಶಯ ಇದ್ದಂತಹ ವಿಷಯಗಳಲ್ಲಿ ಗುಂಪು ಚರ್ಚೆಗಳು, ಒಳ್ಳೆಯ ಸ್ನೇಹಿತರ ಸಂಘವನ್ನ ಮಾಡಿ ಉತ್ತಮವಾದಂತಹ ವಿಷಯಗಳ ಕುರಿತು ಚರ್ಚೆಯನ್ನ ಮಾಡೋದು. ನೋಟ್ಸ್ ಗಳನ್ನ ಮಾಡಿಕೊಳ್ಳೋದು ಮತ್ತು ಓದಲು ಪ್ರತ್ಯೇಕ ಸ್ಥಳವನ್ನ ನಿಗದಿಪಡಿಸಿ ಆ ಸ್ಥಳದಲ್ಲಿ ಕುತ್ಕೊಂಡು ಓದ್ಬೇಕು ನೀವು. ಓಕೆ? ಮತ್ತೆ ಕರೆಕ್ಟ್ ಆಗಿ ಸಮಯಕ್ಕೆ ತಕ್ಕಂತೆ ಕೆಲಸಗಳನ್ನ ಮುಗಿಸೋದು. ಇದಿಷ್ಟು ಒಂದ್ ಕಡೆ ಆಗುತ್ತೆ. ಇನ್ನು ವೈಯಕ್ತಿಕ ನೈರ್ಮಲ್ಯ ಮತ್ತು ಆರೋಗ್ಯ, ಪರ್ಸನಲ್ ಹೈಜೀನ್ ಮತ್ತು ಹೆಲ್ತ್, ಇದು ಕೂಡ ತುಂಬಾ ಮುಖ್ಯ. ಪ್ರತಿದಿನ ಸ್ನಾನ ಮಾಡೋದ್ರಿಂದ ಆರೋಗ್ಯ ಮತ್ತು ಶುಚಿತ್ವವನ್ನ ಕಾಪಾಡ್ಕೊಳ್ಬಹುದು. ದಿನಕ್ಕೆ 2 ಬಾರಿ ಹಲ್ಲುಜ್ಜೋದ್ರಿಂದ ಹಲ್ಲಿನ ಆರೋಗ್ಯವನ್ನ, ಓರಲ್ ಹೈಜೀನ್ ಅನ್ನ ಕೂಡ ಕಾಪಾಡ್ಕೊಂತ ಬರಬಹುದು.
ಆರೋಗ್ಯಕರ ಆಹಾರ ಮತ್ತು ವ್ಯಾಯಾಮ ಮಾಡೋದ್ರಿಂದ. ಮನದುಂಬಿದ ಊಟ ಸ್ವಸ್ಥ ಶರೀರಕ್ಕೆ ಸೋಪಾನ. 6ನೇ ಕ್ಲಾಸ್ನಲ್ಲಿ ಈ ಪಾಠ ಕಲ್ತಿದ್ರಿ ಹೌದಾ? ಆದ್ರಿಂದ ಪೌಷ್ಟಿಕದಾಯಕವಾದಂತಹ ಆಹಾರವನ್ನ, ಸಮತೋಲಿತ ಬ್ಯಾಲೆನ್ಸ್ಡ್ ಆಗಿರೋ ವನ್ನ ಮತ್ತು ನಿಯಮಿತ ಸಮಯಕ್ಕೆ ವ್ಯಾಯಾಮವನ್ನ ಮಾಡೋದ್ರಿಂದ ಆರೋಗ್ಯ ತುಂಬಾ ಉತ್ತಮ ಸ್ಥಿತಿಯಲ್ಲಿ ಇರುತ್ತೆ. ಅಷ್ಟ್ ಮಾತ್ರ ಅಲ್ಲದೆ ನಿದ್ದೆ ಕೂಡ ತುಂಬಾ ಪ್ರಮುಖವಾದಂತಹ ಪಾತ್ರವನ್ನ ವಹಿಸುತ್ತೆ. ಉತ್ತಮ ಆರೋಗ್ಯಕ್ಕಾಗಿ ಸಾಕಷ್ಟು ನಿದ್ರೆ ಮಾಡೋದು ಬಹಳ ಮುಖ್ಯ. ಸಾಕಷ್ಟು ಅಂದ್ರೆ ಎಷ್ಟಿರಬಹುದು? ಸುಮಾರು 6ರಿಂದ 8 ಗಂಟೆ ಅಥವಾ 7ರಿಂದ 8 ಗಂಟೆ ಆದ್ರೂ ನಿದ್ದೆ ಕಡ್ಡಾಯವಾಗಿ 7 ಗಂಟೆ ಮಾಡ್ಲೇಬೇಕು. 7ಗಿಂತ ಕಮ್ಮಿ ಹೋಗ್ಬಾರ್ದು. 8ಕ್ಕಿಂತ ಜಾಸ್ತಿ ಮಾಡೋ ಅವಶ್ಯಕತೆನೂ ಇಲ್ಲ. ಸೊ ಅಷ್ಟು ನಿದ್ದೆಯನ್ನ ಮಾಡ್ಬೇಕಾಗತ್ತೆ. ಒಳ್ಳೆಯ ಆರೋಗ್ಯಕ್ಕೆ ಸರಿಯಾದಂತಹ ಊಟ, ನಿದ್ದೆ, ವ್ಯಾಯಾಮ ಇವುಗಳು ಎಷ್ಟು ಉತ್ತಮವಾದಂತಹ ಮತ್ತೆ ನಿಮ್ಮ ನೈರ್ಮಲ್ಯವನ್ನ ಕಾಪಾಡ್ಕೊಳ್ಳೋದು, ಉಗುರನ್ನ ಕಟ್ ಮಾಡೋದಾಗಿರ್ಬಹುದು, ಹೇರ್ ಕಟ್ ಮಾಡ್ಸೋದಾಗಿರ್ಬಹುದು, ಉತ್ತಮವಾದಂತಹ ಬಟ್ಟೆಗಳನ್ನ ಧರಿಸೋದಾಗಿರ್ಬಹುದು, ಇಸ್ತ್ರಿ ಮಾಡಿರೋ ಬಟ್ಟೆಗಳನ್ನ ಧರಿಸೋದಾಗಿರ್ಬಹುದು, ದೇಹದ ಶುಚಿತ್ವದ ಕಡೆಗೆ ಗಮನವನ್ನ ಕೊಡೋದಾಗಿರ್ಬಹುದು, ಇದೆಲ್ಲ ಮಾಡ್ತಿರೋ. ಸೊ ಅಧ್ಯಯನದ ಜೊತೆಗೆ ನೈರ್ಮಲ್ಯದ ಜೊತೆಗೆ ತುಂಬಾ ಪ್ರಮುಖವಾದಂತಹ ಒಂದು ವಿಷಯ ಈಗಿನ ಕಾಲಘಟ್ಟದಲ್ಲಿ ಎಸ್ಪೆಷಲಿ ಈ ಜನರೇಷನ್ ಮಕ್ಕಳು ತಿಳ್ಕೊಳ್ಬೇಕಾಗಿರೋದು ನಡತೆ ಮತ್ತು ಮನೋಭಾವ. ನಿಮ್ಮ ಒಂದು ವ್ಯಕ್ತಿತ್ವವನ್ನ ನಿರ್ಮಿಸೋದೆ. ಇವಾಗ ನಿಮ್ ಕ್ಲಾಸ್ ನಲ್ಲಿ ಯಾರೋ ಭಾಗ್ಯ ಅಂತ ಇರಬಹುದು, ಇನ್ಯಾರೋ ಶಾಲಿನಿ ಅಂತ ಇರಬಹುದು, ಇನ್ಯಾರೋ ಸುರೇಶ್ ಅಂತ ಇರಬಹುದು, ಇನ್ಯಾರೋ ಸೂರಜ್ ಅಂತ ಇರಬಹುದು. ಸೊ ನಿಮ್ಮ ಹೆಸರುಗಳು ಏನೇ ಆಗಿರ್ಲಿ, ಒಬ್ಬ ಶಿಕ್ಷಕರಾಗಿರ್ಬಹುದು ಅಥವಾ ಯಾರೇ ಆಗಿರ್ಬಹುದು, ನಿಮ್ಮನ್ನ ನೆನ್ಪಿಟ್ಕೊಳೋದು ನಿಮ್ಮ ನಡತೆ ಮತ್ತು ಮನೋಭಾವನೆ ಮೇಲೆ. ನಿಮ್ಮ ಮೈ ಬಣ್ಣ ಕಪ್ಪಿದ್ರೂ ಪರವಾಗಿಲ್ಲ, ಮನಸ್ಸಿನ ಬಣ್ಣ ಚೆನ್ನಾಗಿರ್ಬೇಕು ಅಲ್ವಾ? ಸೊ ಆದ್ರಿಂದ ಸಕಾರಾತ್ಮಕವಾದಂತಹ ಆಲೋಚನೆಯನ್ನ ಮಾಡಿ, ಸಕಾರಾತ್ಮಕವಾಗಿ ಯೋಚಿಸಲು ಅಭ್ಯಾಸವನ್ನ ಬೆಳೆಸ್ಕೊಬೇಕು. ಆಲ್ವೇಸ್ ಸ್ಟ್ಯಾಂಡ್ ಆನ್ ದ ಪಾಸಿಟಿವ್ ಸೈಡ್. ಅರ್ಥ ಆಯ್ತಾ? ತುಂಬಾ ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕಾಗತ್ತೆ. ತಪ್ಪು ಯಾರು ಮಾಡಲ್ಲ, ಎಲ್ಲರೂ ತಪ್ಪು ಮಾಡ್ತೀವಿ ಹೌದಾ? ಸೊ ತಪ್ಪುಗಳಿಂದ ಕಲಿಯೋದು ಬೇಕಾದಷ್ಟಿರುತ್ತೆ. ಆದ್ರಿಂದ ತಪ್ಪುಗಳಿಂದ ಪಾಠ ಕಲಿಯಬೇಕು ಮತ್ತು ಆ ತಪ್ಪು ಮಾಡದಂತೆ ಎಚ್ಚರ ವಹಿಸಬೇಕು. ಸ್ವಾಮಿ ಪುರುಷೋತ್ತಮಾನಂದ ಅಂತ ಒಬ್ಬ ಮಹಾ ಜ್ಞಾನಿ ಇದ್ದಾರೆ. ಅವರೊಂದು ಮಾತು ಹೇಳ್ತಾರೆ, ತಪ್ಪು ಮಾಡೋದು ತಪ್ಪಲ್ಲ, ತಪ್ಪು ಮಾಡ್ತಾ ಇದೀನಿ ಅಂತ ಗೊತ್ತಿದ್ದು ಮಾಡ್ತೀವಲ್ಲ ಅದು ಕೂಡ ತಪ್ಪಲ್ಲ, ಅದು ಮಹಾ ಪಾಪ ಅಂತ ಹೇಳ್ತಾರೆ ಅವ್ರು. ಆದ್ರಿಂದ ಒಂದು ಸಲ ತಪ್ಪು ಮಾಡಿದಾಗ ಆ ತಪ್ಪಿನಿಂದ ನಾವು ಕಲಿಕೆಯನ್ನ ಕಲಿಬೇಕಾಗತ್ತೆ. ಕಲ್ತಾದ್ಮೇಲೆ ಮತ್ ಯಾವತ್ತೂ ಆ ತಪ್ಪನ್ನ ಮರುಕಳಿಸ್ಬಾರ್ದು. ಓಕೆ, ನೆಕ್ಸ್ಟ್ ಯಾವುದೇ ಕಾರಣಕ್ಕೂ ಕೂಡ ಜೀವನದಲ್ಲಿ ನಂಬಿಕೆಯನ್ನ ಕಳ್ಕೊಬಾರ್ದು. ಯಾವುದೇ ಹೊಸ ಅಭ್ಯಾಸಗಳನ್ನ ರೂಢಿಸಿಕೊಳ್ಳಲು ಸಮಯ ಹಿಡಿಯುತ್ತೆ, ಆದರೆ ಸ್ಥಿರತೆ ಮತ್ತು ಶಿಸ್ತಿನಿಂದ ಅದನ್ನ ಸಾಧಿಸ್ಬೇಕು. ಉದಾಹರಣೆಗೆ, ನೀವೆಲ್ಲ ಬೆಳಗ್ಗೆ ಬೇಗ ಎದ್ದೊಳ್ಬೇಕು ಅಂತ ಆಸೆ ಪಡ್ತೀರಾ. ಸೊ ಒಂದಿನ ಅಲಾರಾಮ್ ಇಟ್ಕೊಂತೀರಾ ಬೆಳಗ್ಗೆ 6 ಗಂಟೆಗೆ ಎದ್ದೊಳ್ಲಿಕ್ಕೆ. ಆಗೋದಿಲ್ಲ, 6:15ನೋ 6:45ಗೋ ಎದ್ದೊಳ್ತೀರಾ. ಮತ್ತೊಂದಿನ ಅಲಾರಾಮ್ ಇಟ್ಕೊಂತೀರಾ, 6:15ಗೆ ಎದ್ದೊಳ್ತೀರಾ. ಖುಷಿ ಆಗ್ಬಿಡುತ್ತೆ, ನೆನ್ನೆ 6:45ಗೆ ಎದ್ದೆ, ಇವತ್ತು 6:15, ಅರ್ಧ ಗಂಟೆ ಬೇಗ ಎದ್ಬಿಟ್ಟಿದ್ದೀನಲ್ಲ, ಸೂಪರ್, ನಾನ್ ಬೇಗ ಒಳ್ಳೇದಾಗ್ತಾ ಇದೆ ನನ್ಗೆ ಅಂತ. 3ನೇ ದಿನ 5:45ಗೆ ಎದ್ದೊಳ್ಬಿಡ್ತೀರಾ. 6 ಗಂಟೆಗೆ ಅಲಾರಾಮ್ ಇದ್ದವ್ರು 5:45ಗೆ ಎದ್ದು ಕುತ್ಕೊಂಡ್ಬಿಡ್ತೀರಾ. ಪರವಾಗಿಲ್ಲಪ್ಪ, ನಾನ್ ತುಂಬಾ ಬದಲಾಗ್ತಾ ಇದ್ದೀನಿ, ಒಳ್ಳೇದಾಯ್ತು. 4ನೇ ದಿನ 7:15ಗೆ ಎದ್ದೊಳ್ತೀರಾ. ಸೊ ಹಾಗಂತ ಇಷ್ಟು ದಿವಸ ನಾನ್ ಮಾಡಿದೆಲ್ಲ ವ್ಯರ್ಥ ಆಗೋಯ್ತಾ? ಖಂಡಿತ ಇಲ್ಲ. ನಮ್ಮ ದೇಹ ಪ್ರಕೃತಿ ಮಕ್ಳೇ. ಪ್ರಕೃತಿ ಒಂದೇ ರೀತಿ ಯಾವತ್ತಾದ್ರೂ ಇರುತ್ತಾ? ಇಲ್ಲ. ಒಂದ್ಸಲ ಬಿಸಿಲಿರುತ್ತೆ, ಒಂದ್ಸಲ ಮಳೆ ಇರುತ್ತೆ, ಒಂದ್ಸಲ ಮೋಡ ಕವಿದಿರುತ್ತೆ. ಅದೇ ರೀತಿ ನಮ್ಮ ದೇಹ ಸಹ. ಸೊ ಆದ್ರಿಂದ ಅಯ್ಯೋ ಮತ್ತೆ ಎಲ್ಲ ಹಾಳೋಯ್ತು ಬಿಡು, ನನ್ ಕೈಯಲ್ಲಿ ಎದೊಳಕ್ ಆಗೋದಿಲ್ಲ ಅಂತ ಬಿಟ್ರೆ 7:30ಇಂದ 8 ಗಂಟೆಗೆ ಜಾರ್ಬಿಡ್ತೀರಾ. ಹಾಗಾಗಿ ತಪ್ಪು ಮಾಡಿದ್ರೂ ಪರವಾಗಿಲ್ಲ, ಅಭ್ಯಾಸ ಮಾಡ್ಕೊಳ್ಳಿ. ಸ್ಥಿರತೆ ಮತ್ತು ಶಿಸ್ತನ್ನ ಪಾಲಿಸ್ಕೊಂತಾ ಬನ್ನಿ. ಸ್ಥಿರತೆ ಇಲ್ಲಿ ಅಂತ ಹೇಳಿದ್ರೆ ಕಂಟಿನ್ಯೂಟಿ ಅನ್ನೋದು ಇರ್ಬೇಕಾಗತ್ತೆ. ಕನ್ಸಿಸ್ಟೆನ್ಸಿ ಅಂತ ನಾವು ಕರಿತೀವಿ, ಇರ್ಬೇಕಾಗತ್ತೆ. ಸೊ 7:30ಗೆ ಎದ್ದ ಪರವಾಗಿಲ್ಲ, ಮತ್ತೆ ಅಭ್ಯಾಸ ಮಾಡ್ಕೊ. ಇದೇ ರೀತಿ ಅಭ್ಯಾಸ ಮಾಡ್ಕೊಂತ ಬಂದಾಗ ಒಂದು ದಿನ ಅಲಾರಾಮೇ ಇಲ್ದೆ ನೀವ್ ಎದ್ದೊಳೋ ಹಾಗೆ ಆಗತ್ತೆ. ಓಕೆ, ಇದೊಂದು ಉದಾಹರಣೆ ಕೊಟ್ಟಿದ್ದು. ಆದ್ರಿಂದ ಯಾವುದೇ ವಿಷಯಗಳಾದ್ರೂ ಕೂಡ ಅಭ್ಯಾಸ ನಿಮ್ಮಲ್ಲಿ ಒಳಗೂಡ್ಬೇಕು, ಮೊಳಕೆ ಹೊಡಿಬೇಕಂದ್ರೆ ಅದಕ್ಕೆ ಸಮಯ ಹಿಡಿಯುತ್ತೆ. ಅಲ್ಲಿವರೆಗೂ ನೀವ್ ನಂಬಿಕೆ ಇಡ್ಬೇಕು. ಯಾರ ಮೇಲೆ? ನಿಮ್ಮ ಮೇಲೆ. ನಿಮ್ಮ ಮೇಲೆ ನೀವೇ ನಂಬಿಕೆ ಇಟ್ಟಿಲ್ಲ ಅಂದ್ರೆ ಬೇರೆ ಯಾರು ನಿಮ್ ಮೇಲೆ ನಂಬಿಕೆ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಅನ್ನೋದನ್ನ ಇಟ್ಕೊಳ್ಳಿ. ಯಾವುದೇ ತಪ್ಪುಗಳನ್ನ ಮಾಡಿದ್ರೆ ತಪ್ಪುಗಳಿಂದ ಕಲ್ತ್ಕೊಳ್ಳಿ. ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ಆಲೋಚನೆ ಮಾಡಿ. ಯಾರ ಬಗ್ಗೆನೂ ಕೂಡ ದೂಷಣೆ ಮಾಡಬೇಡಿ.
ಯಾರಿಂದ ಯಾವ ನಿರೀಕ್ಷೆಗಳನ್ನು ಇಟ್ಕೊಂಬೇಡಿ ಹಾಗೂ ಯಾರಿಗೂ ನೀವೇನು ಅನ್ನುವಂತಹ ಸಮಜಾಯಿಸಿ ಕೂಡ ಕೊಡ್ಬೇಡಿ. ಮಾತು ಬೆಳ್ಳಿ, ಮೌನ ಬಂಗಾರ. ಆದ್ರಿಂದ ಇದು ಎಲ್ಲೆಲ್ಲಿ ಪಾಲಿಸ್ಬೇಕು? ನಾಳೆ ಓರಲ್ ಟೆಸ್ಟ್ ಇರುತ್ತೆ ಸ್ಕೂಲಲ್ಲಿ, ಆಗೂ ಕೂಡ ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಇರ್ತೀರಾ? ಇಲ್ಲ. ಅದಕ್ಕೆ ಸಮಯೋಚಿತವಾದಂತಹ ಬುದ್ಧಿವಂತಿಕೆ ಅಂತ ಹೇಳ್ತಾರೆ, ಸಿಚುವೇಶನಲ್ ಇಂಟೆಲಿಜೆನ್ಸ್ ಅಂತ. ಯಾವ ಸಮಯದಲ್ಲಿ ಹೇಗೆ ಇರ್ಬೇಕು ಅನ್ನೋದನ್ನ ಮನವರಿಕೆ ಮಾಡ್ಕೊಂತ ಬನ್ನಿ. ಇದೆಲ್ಲ ಒಂದೇ ದಿನ ಆಗಲ್ಲ. ನಾನು ಹೇಳಿದೆಲ್ಲ ಪಾಯಿಂಟ್ಗಳು ಏನಿದೆಯಲ್ಲ, ಇದು ಒಂದೇ ದಿನ ಖಂಡಿತವಾಗ್ಲೂ ಆಗೋದಿಲ್ಲ. ಆದ್ರೆ ಒಂದು ದಿನ ಖಂಡಿತ ಆಗೇ ಆಗುತ್ತೆ. ನೀವು ಅದಕ್ಕೆ ಏನ್ ಮಾಡ್ಬೇಕು? ಪ್ರಯತ್ನವನ್ನ ಪಡ್ಬೇಕು. ಓಕೆ, ಇದಿಷ್ಟು ನಮ್ಮ ವಿದ್ಯಾಶಕ್ತಿಯ ಪರವಾಗಿ ಈ ಮಕ್ಕಳ ದಿನಾಚರಣೆಗೆ ನಾವು ಕೊಟ್ಟಂತಹ ಕೆಲವೊಂದಿಷ್ಟು ಕಿವಿ ಮಾತು. ಬಹುತೇಕ ನಿಮ್ಗೆ ಗೊತ್ತಿರುತ್ತೆ, ನಿಮ್ಮ ಶಿಕ್ಷಕರು ಸಹ ಹೇಳಿರ್ತಾರೆ. ಒಂದ್ ಸ್ವಲ್ಪ ಮಕ್ಕಳಿಗೆ ಸಹಾಯ ಆಗಬಹುದು ಅನ್ನುವಂಥ ಕಾರಣಕ್ಕೆ ಇದನ್ನ ಪ್ರಸ್ತುತಪಡಿಸುತ್ತೆ. ಅಂಡ್ ಇವತ್ತಿನ ಕ್ಲಾಸ್ ನಲ್ಲಿ ಮತ್ತೆ ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ ಈ ಒಂದು ಪಾಠವನ್ನ ನಾವು ಕಲಿತಾ ಹೋಗೋದಾದ್ರೆ, ಸೊ ಹೋದ್ ಕ್ಲಾಸ್ ನಲ್ಲಿ ನಾನು ಹೇಳಿದ್ದೆ, ನಮ್ಮ ಹೃದಯದ ಬಡಿತವನ್ನ ನಮ್ಗೆ ತಿಳಿಸಿಕೊಡುವಂತಹ ಒಂದು ಸಲಕರಣೆ ಇದೆ ಅಂತ ಅಂದ್ಬಿಟ್ಟು. ಏನ್ ಆ ಸಲಕರಣೆ ಹೆಸರು? ಏನಿರ್ಬೋದು ಅದ್ರ ಹೆಸರು? ನಮ್ಮ ಹೃದಯದ ಬಡಿತದ ಶಬ್ದವನ್ನ ಪ್ರವರ್ಧಿಸುವ ಸಾಧನವನ್ನ ವೈದ್ಯರು ಸ್ಟೆಥೋಸ್ಕೋಪ್ ಆಗಿ ಬಳಸ್ತಾರೆ. ಅರ್ಥ ಆಯ್ತಾ? ಸೊ ಆ ಸ್ಟೆಥೋಸ್ಕೋಪ್ ಅನ್ನೋದು ಹೀಗಿರುತ್ತೆ, ನಿಮ್ಗೋಸ್ಕರ ತಂದಿಟ್ಟಿದೀನಿ ನೋಡಿ. ಹೀಗಿರುತ್ತೆ ಸ್ಟೆಥೋಸ್ಕೋಪ್. ಕಾಣಿಸ್ತಾ ಇದೆಯಾ ನಿಮ್ಮೆಲ್ಲರಿಗೂ? ಈಗ ಈ ಸ್ಟೆಥೋಸ್ಕೋಪ್ ಅಲ್ಲಿ ಈ ಭಾಗ ಇರುತ್ತಲ್ಲ, ಇದು ಕಿವಿಗೆ ಇಟ್ಕೊಂತಾರೆ. ಎರಡು ಕಿವಿಗಳಿಗೆ ಇಟ್ಕೊಂತಾರೆ. ಈ ಭಾಗ ಏನಿದೆಯಲ್ಲ, ಕ್ಷಮಿಸಿ, ಇದನ್ನ ಹೀಗೆ ಹೃದಯದ ಮೇಲೆ ಇಟ್ಟು ಉಸಿರಾಟವನ್ನ ಮಾಡ್ಲಿಕ್ಕೆ ಹೇಳ್ತಾರೆ, ಈ ಭಾಗವನ್ನ. ಸೊ ಇಲ್ಲಿ ನಮ್ಗೆ ಶಬ್ದ, ಯಾವ ಶಬ್ದ? ಲಬ್ಧ, ಹೃದಯದ ಶಬ್ದ ಗೊತ್ತಾಗುತ್ತೆ. ಸೊ ಹೃದಯದ ಬಡಿತದ ಶಬ್ದವನ್ನ ಪ್ರವರ್ಧಿಸುವ ಸಾಧನವಾಗಿ ವೈದ್ಯರು ಈ ಸ್ಟೆಥೋಸ್ಕೋಪ್ ಅನ್ನ ಬಳಸ್ತಾರೆ. ಎದೆಯ ಮೇಲಿಡುವ ಒಂದು ಧ್ವನಿ ಫಲಕ, ಅರ್ಥ ಆಯ್ತಾ? ಧ್ವನಿ ಫಲಕ, ಕಿವಿಗಳ ಒಳಗಿಡುವ ಎರಡು ತುದಿಗಳನ್ನ ಮತ್ತು ಅವುಗಳನ್ನ ಜೋಡಿಸುವ ಕೊಳವೆಯನ್ನ ಸ್ಟೆಥೋಸ್ಕೋಪ್ ಒಳಗೊಂಡಿರುತ್ತೆ. ಸೊ ಏನಿದು? ಧ್ವನಿ ಫಲಕ, ಇದು ಕಿವಿಗಳ ಒಳಗಡೆ ಇರುವಂತಹ ಎರಡು ತುದಿಗಳು ಮತ್ತು ಅವುಗಳ ಜೋಡಿಸುವಂತಹ ಪೈಪ್, ಕೊಳವೆಗಳನ್ನ ಈ ಸ್ಟೆಥೋಸ್ಕೋಪ್ ಅನ್ನೋದು ಒಳಗೊಂಡಿರುತ್ತೆ. ಕ್ಲಿಯರ್ ವಿತ್ ದಿಸ್? ಸೊ ಈ ಧ್ವನಿ ಫಲಕವನ್ನ ಇಂಗ್ಲಿಷ್ ನಲ್ಲಿ ಚೆಸ್ಟ್ ಪೀಸ್ ಅಂತ ಕರೀತಾರೆ. ಇದನ್ನ ಇಯರ್ ಪೀಸಸ್ ಅಂತ ಕರೀತಾರೆ. ಮತ್ತು ಇದೊಂದು ಟ್ಯೂಬ್ ಇರುತ್ತೆ. ಇಲ್ಲಿ ಸ್ಟೆಥೋಸ್ಕೋಪ್ ನಲ್ಲಿ ಇದೊಂದು ಟ್ಯೂಬ್ ಅನ್ನ ಹೊಂದಿರುತ್ತೆ. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲೂ ಕೂಡ ಎದೆಯ ಮೇಲಿಡುವ ಈ ಭಾಗ, ಈ ಕೊಳವೆ, ಈ ಕಿವಿಯಲ್ಲಿಡುವ ಭಾಗದ ಒಂದು ಚಿತ್ರಣವನ್ನ ಕಾಣಬಹುದು. ಅದೇ ರೀತಿ ಸ್ಟೆಥೋಸ್ಕೋಪ್ ನ ಯಾವ ರೀತಿ ಇಡ್ತಾರೆ ಅನ್ನೋದನ್ನ ಕೂಡ ನಾವು ನೋಡಬಹುದು. ಸೊ ಒಂದು ಚಟುವಟಿಕೆ ಸಹ ನಿಮ್ಮ ಶಾಲಾ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. 6 ರಿಂದ 7 ಸೆಂಟಿಮೀಟರ್ ವ್ಯಾಸವಿರುವಂತಹ ಒಂದು ಸಣ್ಣ ಆಲಿಕೆಯನ್ನ ತೆಗೆದುಕೊಂಡು ಕೂಡ ನೀವು ನೋಡಬಹುದು. ಅಥವಾ ಈ ತರ ಸ್ಟೆಥೋಸ್ಕೋಪ್ಗಳು ನಿಮ್ಗೆ ಸ್ಟೇಷನರಿ ಶಾಪ್ಗಳಲ್ಲಿ ಸಿಗುತ್ತೆ. ಅದನ್ನು ಕೂಡ ನೋಡಿ ಒಬ್ಬ ವ್ಯಕ್ತಿಯ ಹೃದಯದ ಬಡಿತ ವಿಶ್ರಾಂತ ಸ್ಥಿತಿಯಲ್ಲಿದ್ದಾಗ ಯಾವ ರೀತಿ ಇರುತ್ತೆ, ಅದೇ ಅವನು ಓಟವನ್ನ ಮಾಡಿದಾಗ ಅಥವಾ ಎಲ್ಲಾದ್ರೂ ಓಡಿ ಹೋದಾಗ ಅದ್ರ ಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ಕೂಡ ನೀವು ಗಮನಿಸಬಹುದು. ವಿಶ್ರಾಂತ ಸ್ಥಿತಿಯಲ್ಲಿದ್ದಾಗ ಅದು ಸಾಮಾನ್ಯ ರೇಟಲ್ಲಿ ಇರುತ್ತೆ. ಓಡಿದಾಗ ಅಥವಾ ಯಾವ್ದೋ ನಿಮ್ ಹೆಸರು ಹಿಡ್ಬಿಟ್ಟು ಎದ್ ನಿಂತ್ಕೋ, ಪ್ರಶ್ನೆ ಕೇಳ್ತೀನಿ ಉತ್ತರ ಕೊಡು ಅಂತ ಹೇಳಿದಾಗ ಖಂಡಿತ ಏನಾಗುತ್ತೆ? ಹೃದಯ ಬಡಿತ ತುಂಬಾ ಜೋರಾಗುತ್ತೆ. ಸೊ ಹೃದಯದ ವಿವಿಧ ಕೋಣೆಗಳ ಲಯಬದ್ಧ ಬಡಿತವು ರಕ್ತ ಪರಿಚಲನೆಯನ್ನ ಮತ್ತು ದೇಹದ ವಿವಿಧ ಭಾಗಗಳಿಗೆ ಪದಾರ್ಥಗಳ ಸಾಗಾಣಿಕೆಯನ್ನ ನಿರ್ವಹಿಸುತ್ತೆ. ಆದ್ರಿಂದ ನಮ್ಮ ದೇಹದಲ್ಲಿ ಈ ಸಾಗಾಣಿಕೆಗೆ ಸಂಬಂಧಪಟ್ಟಂತೆ ಇರುವಂತಹ ಅತ್ಯಂತ ಮುಖ್ಯವಾದಂತಹ ಒಂದು ಅಂಗ ಅಂದ್ರೆ ಅದು ಹೃದಯ. ಈ ಹೃದಯದ ಅಥವಾ ಇನ್ ಜನರಲ್ ಆಗಿ ಪರಿಚಾಲಕ ವ್ಯವಸ್ಥೆಯನ್ನ, ಸರ್ಕ್ಯುಲೇಟರಿ ಮೋಷನ್ ಏನಿದೆ ಅದ್ರ ಬಗ್ಗೆ ವಿಶೇಷವಾದಂತಹ ಜ್ಞಾನವನ್ನ ಹರಿಸಿದಂತಹ ಒಬ್ಬ ವಿಜ್ಞಾನಿ ಅಂತ ಹೇಳಿದ್ರೆ ಇವ್ರ ಹೆಸರು ವಿಲಿಯಂ ಹಾರ್ವೆ. ಓಕೆ, ಸೊ ಇವರೊಬ್ಬ ಆಂಗ್ಲ ವೈದ್ಯ, ಇಂಗ್ಲಿಷ್ ಡಾಕ್ಟರ್ ವಿಲಿಯಂ ಹಾರ್ವೆ. ಇವರು ಕ್ರಿಸ್ತಶಕ 1578 ರಿಂದ 657 ಇರ್ತಾರೆ. ರಕ್ತ ಪರಿಚಲನೆಯನ್ನ ಕಂಡು ಹಿಡಿದಂಥವ್ರು ಇವರು.
ದ ಬ್ಲಡ್ ಸರ್ಕ್ಯುಲೇಷನ್ ಏನಿದೆ ಅದನ್ನ ಕಂಡುಹಿಡಿತಾರೆ. ದೇಹದ ನಾಳಗಳಲ್ಲಿ ಬ್ಲಡ್ ವೆಸಲ್ಸ್ ಗಳಲ್ಲಿ ರಕ್ತವು ಆಂದೋಲನಗೊಳ್ಳುತ್ತೆ ಎಂಬುದು ಆ ದಿನಗಳಲ್ಲಿ ಪ್ರಚಲಿತ ಅಭಿಪ್ರಾಯವಾಗಿತ್ತು. ತನ್ನ ಅಭಿಪ್ರಾಯಗಳಿಂದಾಗಿ ಹಾರ್ವೆ ಗೇಲಿಗೊಳಗಾದನು ಮತ್ತು ಪರಿಚಾಲಕ ಅಂತ ಕರೆಯಲ್ಪಟ್ಟನು. ತನ್ನ ಹೆಚ್ಚಿನ ರೋಗಿಗಳನ್ನ ಅವನು ಕಳ್ಕೊಳ್ತಾನೆ. ಆದಾಗ್ಯೂ ಪರಿಚಲನೆಯ ಬಗ್ಗೆ ಹಾರ್ವೆಯ ಕಲ್ಪನೆಯು ಜೈವಿಕ ಸತ್ಯ ಅಂತ ಅನ್ನೋದು ಅವನ ನಿಧನಕ್ಕೂ ಮೊದಲೇ ಸ್ವೀಕರಿಸಲ್ಪಟ್ಟಿತ್ತು. ಕೊನೆಯದಾಗಿ ಅವ್ರು ಮಾಡಿದಂತಹ ಒಂದು ಹೋರಾಟ ಗೆಲ್ತು. ಇದು ವಿಲಿಯಂ ಹಾರ್ವೆ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿದೆ. ಇನ್ನು ಈ ರಕ್ತ ಪರಿಚಲನೆ ಬರೀ ಮಾನವರಲ್ಲಿ ಮಾತ್ರ ಅಲ್ಲ, ಪ್ರಾಣಿಗಳಲ್ಲೂ ನಡೆಯುತ್ತೆ. ಆದ್ರೆ ಈ ಸ್ಪಾಂಜ್ ಪ್ರಾಣಿಗಳು ಮತ್ತು ಹೈಡ್ರಾಗಳಲ್ಲಿ ಕೂಡ ಈ ರಕ್ತ ಅನ್ನೋದು ಇದೆಯಾ ಅನ್ನೋದು ಎಷ್ಟೋ ಜನರಿಗೆ ಅನುಮಾನ. ಸ್ಪಾಂಜ್ ಪ್ರಾಣಿಗಳಂದ್ರೆ ಏನು ಮೇಡಮ್? ಅದ್ ಹೇಗಿರುತ್ತೆ? ಈ ತರ ಇರುತ್ತೆ. ಇದನ್ನ ಸ್ಪಾಂಜ್ ಪ್ರಾಣಿಗಳು ಅಂತ ಕರೀತಾರೆ. ಎಲ್ಲಿ ಕಾಣುತ್ತಿದ್ದು? ವೆರಿ ಗುಡ್, ಸಮುದ್ರದ ಆಳದಲ್ಲಿ ಇರುತ್ತೆ. ಹೈಡ್ರಾಗಳು ಅಂತ ಹೇಳಿದ್ರೆ ಈ ರೀತಿಯಾಗಿರುತ್ತೆ ಹೈಡ್ರಾಗಳು. ಇದು ಹೈಡ್ರಾ. ಸ್ಪಾಂಜ್ ಪ್ರಾಣಿಗಳು ಮತ್ತು ಹೈಡ್ರಾಗಳು. ಹೆಚ್ಚಾಗಿ ಹೇಳೋದಾದ್ರೆ ಈ ಸ್ಪಾಂಜ್ಗಳು ಮತ್ತು ಹೈಡ್ರಾದಂತಹ ಪ್ರಾಣಿಗಳಲ್ಲಿ ಯಾವುದೇ ಸರ್ಕ್ಯುಲೇಷನ್ ಅನ್ನೋದಿರಲ್ಲ, ಪರಿಚಲನಾ ವ್ಯೂಹನೇ ಇಲ್ಲ. ಅವುಗಳ ವಾಸಸ್ಥಳದಲ್ಲಿನ ನೀರು ಅವುಗಳ ದೇಹವನ್ನ ಪ್ರವೇಶಿಸಿದಾಗ ಆಹಾರ ಮತ್ತು ಆಕ್ಸಿಜನ್ಗಳನ್ನ ಒಳತರುತ್ತೆ. ನೀರು ಹೊರ ಹೋಗುವಾಗ ತ್ಯಾಜ್ಯ ಪದಾರ್ಥಗಳು ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳನ್ನ ಕೊಂಡೊಯ್ಯುತ್ತೆ. ರಕ್ತದಂತಹ ಪರಿಚಲನಾ ದ್ರವ ಈ ಪ್ರಾಣಿಗಳಿಗೆ ಅಗತ್ಯ ಇರೋದಿಲ್ಲ. ಸೊ ಇಲ್ಲೆಲ್ಲಾ ಕೆಲಸನೂ ಮಾಡೋದು, ನಿರ್ವಹಿಸೋದು ನೀರೇ ಆಗಿರುತ್ತೆ. ಇನ್ನು ಕಾರ್ಬನ್ ಡೈಆಕ್ಸೈಡ್ ಅಲ್ಲದೆ ಇತರ ತ್ಯಾಜ್ಯಗಳ ನಿರ್ಮೂಲನೆಯ ಬಗ್ಗೆ ಕೂಡ ನಾವು ಅರ್ಥ ಮಾಡ್ಕೊಂತಾ ಹೋಗೋಣ ಈಗ. ಸೊ ನೆಕ್ಸ್ಟ್ ನಾವು ಈ ಒಂದು ಹೈಡ್ರಾ, ಸ್ಪಾಂಜುಗಳ ಬಗ್ಗೆ ಕಲ್ತಾದ ನಂತರ ಪ್ರಾಣಿಗಳಲ್ಲಿ ವಿಸರ್ಜನೆ ಅನ್ನೋದು ಯಾವ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂತಾ ಹೋಗೋಣ. ಸೊ ಇದುವರೆಗೂ ನಾವ್ ಏನ್ರ ಬಗ್ಗೆ ಕಲ್ತಿದ್ವಿ? ಈ ಪ್ರಾಣಿಗಳಲ್ಲಿ ಒಂದು ಪರಿಚಲನಾ ವ್ಯೂಹ, ಸರ್ಕ್ಯುಲೇಟರಿ ಮೋಷನ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳಿದಿದ್ವಿ ಅಲ್ವಾ? ಸರ್ಕ್ಯುಲೇಟರಿ ಸಿಸ್ಟಮ್ ಯಾವ ರೀತಿ ಇರುತ್ತೆ ಅಂತ ಅನ್ನೋದನ್ನ ಕಲ್ತಿದ್ವಿ. ಈಗ ನಾವು ಎಕ್ಸ್ಕ್ರೀಷನ್ ಅಥವಾ ಪ್ರಾಣಿಗಳಲ್ಲಿ ವಿಸರ್ಜನೆ ಅನ್ನೋದು ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡೋಣ. ಎಕ್ಸ್ಕ್ರೀಷನ್ ಅಥವಾ ಪ್ರಾಣಿಗಳಲ್ಲಿ ವಿಸರ್ಜನೆ. ನಿಶ್ವಾಸದ ಸಮಯದಲ್ಲಿ, ನಿಶ್ವಾಸ ಅಂದ್ರೆ ವಿಶ್ವಾಸ ಗೊತ್ತು ಮೇಡಮ್, ಇದ್ಯಾವ್ದಿದು ನಿಶ್ವಾಸ? ಉಚ್ಛ್ವಾಸ ಅಂದ್ರೆ ಇನ್ಹೇಲಿಂಗ್, ಉಚ್ಛ್ವಾಸ, ಉಸಿರನ್ನ ಎಳೆದುಕೊಳ್ಳೋದು. ನಿಶ್ವಾಸ ಅಂತ ಹೇಳಿದ್ರೆ ಎಕ್ಸಲೇಷನ್, ಉಸಿರನ್ನ ಹೊರಗಡೆ ಬಿಡುವಂತಹ ಪ್ರಕ್ರಿಯೆ. ಅರ್ಥ ಆಯ್ತಾ? ಈ ನಿಶ್ವಾಸದ ಸಮಯದಲ್ಲಿ ಶ್ವಾಸಕೋಶಗಳ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಏನಿದೆ ಅಥವಾ ಇಂಗಾಲದ ಡೈಆಕ್ಸೈಡ್ ತ್ಯಾಜ್ಯದ ರೂಪದಲ್ಲಿ ಹೊರ ಹೋಗುತ್ತೆ. ಜೀರ್ಣವಾಗದ ಆಹಾರವನ್ನ ನಾವು ವಿಸರ್ಜನೆಯಲ್ಲಿ ಹೊರ ಹಾಕ್ತಿವಲ್ಲ, ಇದು ಕೂಡ ಹಾಗೇನೆ. ಇತರ ತ್ಯಾಜ್ಯ ಪದಾರ್ಥಗಳು ದೇಹದಿಂದ ಹೇಗೆ ಹೊರಗೆ ಹೋಗುತ್ತೆ ಅನ್ನೋದನ್ನ ಕಂಡುಹಿಡಿಯೋಣ. ಈ ಅನಪೇಕ್ಷಿತ ಪದಾರ್ಥಗಳು, ಅನಪೇಕ್ಷಿತ ಅಂದ್ರೆ ಯೂಸ್ಲೆಸ್ ಅಂತ, ಯೂಸ್ ಮಾಡ್ಲಿಕ್ಕೆ ಯೋಗ್ಯ ಅಲ್ಲದೆ ಇರುವಂತಹ ಪದಾರ್ಥಗಳು, ಅದನ್ನ ವೇಸ್ಟ್ ಅಂತ ಕರಿತೀವಿ. ಓಕೆ, ಅನ್ವಾಂಟೆಡ್ ಮೆಟೀರಿಯಲ್ಸ್ ಅಂತ ಕರಿತೀವಿ. ಅನಪೇಕ್ಷಿತ ಪದಾರ್ಥಗಳು ಎಲ್ಲಿಂದ ಬರುತ್ತೆ ಅನ್ನೋದ್ರ ಬಗ್ಗೆ ನೀವು ಆಶ್ಚರ್ಯ ಪಡ್ಬಹುದು. ನೋಡಿ, ನಮ್ಮ ಜೀವಕೋಶಗಳ ಕಾರ್ಯನಿರ್ವಹಣೆಯಲ್ಲಿ ನಿರ್ದಿಷ್ಟವಾದ ಕೆಲವು ತ್ಯಾಜ್ಯ ಉತ್ಪನ್ನಗಳು ಬಿಡುಗಡೆಯಾಗುತ್ತೆ. ಇವು ವಿಷವಸ್ತುಗಳು ಅಥವಾ ಇದನ್ನ ಟಾಕ್ಸಿಕ್ ಅಂತ ನಾವು ಕರಿತೀವಿ. ಟಾಕ್ಸಿಕ್ ವಿಷವಸ್ತುಗಳು. ದೇಹದಿಂದ ಇವುಗಳನ್ನ ಅಗತ್ಯವಾಗಿ ಹೊರ ತೆಗಿಬೇಕಾಗುತ್ತೆ. ಜೀವಿಗಳ ಜೀವಕೋಶಗಳಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯಗಳನ್ನ ಹೊರ ಹಾಕುವಂತಹ ಕ್ರಿಯೆಗೆ ನಾವು ವಿಸರ್ಜನೆ ಅಂತ ಕರಿತೀವಿ. ಏನಂತ ಕರಿತೀವಿ? ವಿಸರ್ಜನೆ. ಏನು ವಿಸರ್ಜನೆ ಅಂತ ಹೇಳಿದ್ರೆ
ಏನ್ ವಿಸರ್ಜನೆ ಅಂತ ಹೇಳಿದ್ರೆ ಎಕ್ಸ್ಕ್ರೀಷನ್, ಜೀವಿಗಳ ಜೀವಕೋಶಗಳಲ್ಲಿ ಉತ್ಪತ್ತಿಯಾಗುವಂತಹ ತ್ಯಾಜ್ಯಗಳನ್ನ ಹೊರಹಾಕುವಂಥದ್ದು. ಓಕೆ, ಆ ಒಂದು ಜೀವಕೋಶ ಅಂದ್ರೆ ಸೆಲ್ಸ್ ಅಲ್ಲಿ ಇರುವಂತಹ ವೇಸ್ಟ್ ಅನ್ನ ಹೊರಹಾಕುವಂತಹದ್ದು, ರಿಮೂವ್ ಮಾಡುವಂತಹದ್ದು, ಈ ಒಂದು ಪ್ರಕ್ರಿಯೆಗೆ, ಈ ಒಂದು ಪ್ರೋಸೆಸ್ಗೆ ಎಕ್ಸ್ಕ್ರೀಷನ್ ಅಥವಾ ವಿಸರ್ಜನೆ ಅಂತ ಕರಿತೀವಿ. ಎಕ್ಸ್ಕ್ರೀಷನ್. ಓಕೆ, ವಿಸರ್ಜನಾ ಕ್ರಿಯೆಯಲ್ಲಿ ಒಳಗೊಂಡಿರುವಂತಹ ಭಾಗಗಳಿಂದ ವಿಸರ್ಜನಾಂಗ ವ್ಯೂಹ ರಚನೆಯಾಗಿರುತ್ತೆ. ಸೊ ನಾವು ಇದಕ್ಕೂ ಮುಂಚೆ ಏನ್ ಕಲ್ತಿದ್ವಿ? ಸರ್ಕ್ಯುಲೇಟರಿ ಸಿಸ್ಟಮ್ ಬಗ್ಗೆ ನಾವು ಪರಿಚಲನ ವ್ಯೂಹದ ಬಗ್ಗೆ ತಿಳ್ಕೊಂಡಿದ್ವಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಈ ವಿಸರ್ಜನೆಗೆ ಸಂಬಂಧಪಟ್ಟಂತಹ ವಿಸರ್ಜನಾ ವ್ಯೂಹದ ಬಗ್ಗೆ ತಿಳ್ಕೊಳ್ಳೋಣ. ಇದುವರೆಗೂ ಪರಿಚಲನ ವ್ಯೂಹದ ಬಗ್ಗೆ ಕಲ್ತಿದ್ವಿ. ನೆಕ್ಸ್ಟ್ ಕ್ಲಾಸ್ ಯಾವಾಗಿರುತ್ತೆ ನಮ್ಗೆ? ಆಗ ನಾವು ವಿಸರ್ಜನಾಂಗ ವ್ಯೂಹ ಅಥವಾ ಎಕ್ಸ್ಕ್ರೀಟರಿ ಸಿಸ್ಟಮ್ ಬಗ್ಗೆ ತಿಳ್ಕೊಂತ ಹೋಗೋಣ. ಎಕ್ಸ್ಕ್ರೀಟರಿ